ಆ ಮನೆ ನೋಡೋದಕ್ಕೆ ಬಂದರು ಅವರು. ಬಂದು ನೋಡಿ, ಇಲ್ಲ ಇದು ವಾಸ್ತು ಪ್ರಕಾರ ಇಲ್ಲ, ಇದು ತೊಂದರೆ ಇದೆ, ಇದು ದೇವಮೂಲೆಯಲ್ಲಿ ಟಾಯ್ಲೆಟ್ ಇದೆ, ಧನ್ಮೂಲೆಯಲ್ಲಿ ಕಿಚನ್ ಇದೆ, ಹೀಗಾಗಿ ವಾಸ್ತು ತುಂಬ ಉಲ್ಟಾ ಇದೆ, ಹಾಗಾಗಿ ಕೆಲವೊಂದು ಚೇಂಜಸ್ ಮಾಡಬೇಕು, ಮಾಡಿ ಕೆಲವೊಂದು ಪಾಸಿಟಿವ್ ಲೈಟ್ ಬರೋಂಗೆ ಮಾಡಬೇಕು ಮನೆಗೆ, ಅವಾಗ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಂದರು. ನಾನು ನಂಬಲಿಲ್ಲ. ಒಂದು ವರ್ಷದಲ್ಲಿ ನಮಗೆ ಕೆಲವೆಲ್ಲ ಸ್ಟಕ್ ಆಗಿದ್ದ ಅಮೌಂಟುಗಳು, ಬಂಗಾರದ ಪಂಜರದ ದುಡ್ಡು, ಕೆಲವೆಲ್ಲ ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಪ್ಲಸ್ ನಮ್ಮದು ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಯಿತು. ಹಾಗಾಗಿ ಒಂದಷ್ಟು ಲಕ್ಷಗಳು ದುಡ್ಡು ಬಂತು. ತಿರ್ಗಿ ಅಪ್ಪನವ್ರ ಹತ್ರ 2000ನೇ ಇಸ್ವಿಗೆ ಹೋದೆ. ಈಗ ಏನಂದರೆ, ಮುಂದೆ ಸೌತ್ ರೇಡಿಯೇಷನ್ ಬ್ಲ್ಯಾಕ್ ಆಗಬೇಕು ಅಂಥೇಳಿ ಅಲ್ಲಿ ಸೌತ್ ರೇಡಿಯೇಷನ್ಗೆ ಗೋಡೆ ಕಟ್ಟಿ ಅಂತಂದರು. ಮನೆ ಮುಂದೆ ಗೋಡೆ ಕಟ್ಟಿದ್ರೆ ಏನಂತಾರೆ ಜನ ಅಂತೆಲ್ಲ ಅನಿಸ್ತು ನನಗೆ. ಮನೆ ಮುಂದೆಗಡೆ ಸುಮಾರು 20 ಅಡಿ ಗೋಡೆ ಕಟ್ಸಿದ್ರು. ಫುಲ್ ಮನೆ ಕಾಣ್ತಲೇ ಇರಲಿಲ್ಲ. ದಾರಲ್ಲಿ ಹೋಗೋರೆಲ್ಲ ನೋಡಿ ಅಕ್ಕಪಕ್ಕ, ಏನಪ್ಪ ಇದು ನೀನು ಚೈನಾ ವಾಲ್ ಥರ ಕಟ್ಬಿಟ್ಟಿದ್ಯಾ, ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳೋರು. ಆಮೇಲೆ ಅಪ್ಪಣ್ಣವ್ರದ್ದೇನು ಪಾಸಿಟಿವ್ ಅಂದರೆ, ಏನಿದಾಗುತ್ತಾ ಅಂದರೆ ಯಾಕಾಗಲ್ಲ, ಮಾಡ್ತೀನಿ ನಾನು, ಆಗುತ್ತೆ ಅಂತ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಆಮೇಲೆ ಎಲ್ಲ ಆಗುತ್ತೆ, ಮಾಡ್ತೀವಿ ಅಂತ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಏನು ಹೇಳಿದ್ರು ಯಾಕಾಗಲ್ಲ, ಅದು ಮಾಡಿಕೊಡ್ತೀನಿ ಅಂತಾರೆ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಮೆಡಿಕಲ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಆಮೇಲೆ ಒನಾಲೆ ಅಂತ ನನ್ನದು ಕಂಪ್ನಿ ಇದೆ, ಆನ್ಲೈನ್ ಮಾರ್ಕೆಟಿಂಗು, ಮಿಡ್ಲ್ ಈಸ್ಟ್ ಕಂಟ್ರೀಸ್ಗೆಲ್ಲ ಸಪ್ಲೈ ಮಾಡ್ತೀನಿ. ನನ್ನ ಹಿನ್ನೆಲೆ, ನಮ್ಮ ತಂದೆಯವರು ರಾಜಾಶಂಕರ್ ಅಂತ ನಟ ನಿರ್ಮಾಪಕ, ಕನ್ನಡ ಚಲನಚಿತ್ರರಂಗದ ಕಲಾವಿದರು. ಡಾಕ್ಟರ್ ರಾಜ್ಕುಮಾರ್ ಸ್ವಾಮಿ ಜೊತೆ ಸುಮಾರು 47 ಫಿಲಮ್ಸಲ್ಲಿ ಮಾಡಿದ್ದಾರೆ. ಕಸ್ತೂರಿ ನಿವಾಸ, ಬಂಗಾರದ ಪಂಜರ, ಶ್ರೀನಿವಾಸ ಕಲ್ಯಾಣ ಅಂತ ಅನೇಕ ಪಿಕ್ಚರ್ಗಳಲ್ಲಿ ಮಾಡಿದ್ದಾರೆ. ಅವ್ರ ಮಗ ನಾನು. ನನಗೆ ಅಪ್ಪಣ್ಣ ಸಾಹೇಬರು ನನಗೆ ಯಾವಾಗ ಪರಿಚಯ ಆದರು ಅಂದರೆ 99ರಲ್ಲಿ ಪರಿಚಯ ಆದರು. ಅವರು ನನ್ನ ಬ್ರದರೆಲ್ಲ ಒಬ್ಬರಿದ್ದಾರೆ, ಶ್ರೀನಿವಾಸ ಮೂರ್ತಿ ಅಂತ. ಅವರು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಅವ್ರ ಮುಖಾಂತರ ಪರಿಚಯ ಆದರು ನನಗೆ. 99ರಲ್ಲಿ ಮುಂಚೆ ನಮ್ಮ ತಂದೆ ತೀರ್ಕೊಂಡಿದ್ರು. ಸ್ವಲ್ಪ ನಮಗೆ ತೊಂದರೆಗಳಿತ್ತು. ಆವಾಗ 99ರಲ್ಲಿ ಈ ಜಾಗದಲ್ಲಿ ಒಂದು ಹಳೆ ಮನೆ ಇತ್ತು. ಆ ಮನೆ ನೋಡೋದಕ್ಕೆ ಬಂದರು ಅವರು. ಬಂದು ನೋಡಿ, ಇಲ್ಲ ಇದು ವಾಸ್ತು ಪ್ರಕಾರ ಇಲ್ಲ, ಇದು ಸ್ವಲ್ಪ ತೊಂದರೆ ಇದೆ, ಇದು ದೇವಮೂಲೆಯಲ್ಲಿ ಟಾಯ್ಲೆಟ್ ಇದೆ, ಧನ್ಮೂಲೆಯಲ್ಲಿ ಕಿಚನ್ ಇದೆ, ಹೀಗಾಗಿ ವಾಸ್ತು ತುಂಬ ಉಲ್ಟಾ ಇದೆ, ಹಾಗಾಗಿ ಕೆಲವೊಂದು ಚೇಂಜಸ್ ಮಾಡಬೇಕು, ಮಾಡಿ ಕೆಲವೊಂದು ಪಾಸಿಟಿವ್ ಲೈಟ್ ಬರೋಂಗೆ ಮಾಡಬೇಕು ಮನೆಗೆ, ಅವಾಗ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಂದರು. ಆವಾಗ ಸ್ವಲ್ಪ ನಾನು ಒಂದು 26-27 ವಯಸ್ಸಿತ್ತು ನನಗೆ. ಅವಾಗ ನಾನು ನಂಬಲಿಲ್ಲ. ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ, ಏನೋ ಒಂದು ಲೈಟ್ ಬಂದುಬಿಟ್ರೆ, ಈ ಥರ ಒಂದು ದೇವಮೂಲೆಯಲ್ಲಿ ಚೇಂಜ್ ಮಾಡಿಬಿಟ್ರೆ, ಅಗ್ನಿಮೂಲೆಯಲ್ಲಿ ಚೇಂಜ್ ಮಾಡೋದು ಅದು ಹೆಂಗೆ ಒಳ್ಳೆಯದಾಗುತ್ತೆ ನಮಗೆ, ಆ ಥರ ಎಲ್ಲ ನಾನು ಥಿಂಕ್ ಮಾಡಿದೆ. ಹಾಗಾಗಿ ನಮ್ಮ ತಾಯಿಯವರಂದರು, ಇಲ್ಲ ಕಣೋ ಮಾಡೋಣ, ಅವರೇನೋ ಹೇಳ್ತಾ ಇದ್ದಾರಲ್ಲ ಅಂಥೇಳಿ, ಆಗಿನ ಕಾಲದಲ್ಲೂ ಒಂದು 50-60 ಸಾವಿರ ಖರ್ಚು ಮಾಡಿ, ಆ 50-60 ಸಾವಿರಕ್ಕೂ ಸ್ವಲ್ಪ ತೊಂದರೆ ಇತ್ತು. ಅದನ್ನು ಖರ್ಚು ಮಾಡಿ ನಾವು ಅವ್ರು ಹೇಳಿರೋ ಪ್ರಕಾರ, ವಾಸ್ತು ಪ್ರಕಾರ ಮಾಡಿದ್ವಿ. ದೇವಮೂಲೆಯಲ್ಲಿ ಟಾಯ್ಲೆಟ್ ತೆಗೆದ್ವಿ, ಅಲ್ಲೊಂದು ಸಂಪ್ ಟ್ಯಾಂಕ್ ಮಾಡಿದ್ವಿ, ಧನ್ಮೂಲೆಯಲ್ಲಿ ಅಡುಗೆ ಮನೆ ಚೇಂಜ್ ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಿ. ಅವರು ಹೇಳಿದರು, ಇಷ್ಟೆಲ್ಲ ಚೇಂಜ್ ಮಾಡಿ ನೀವು ವಿತಿನ್ ವರ್ಷದಲ್ಲಿ ನೀವು ಮನೆ ಕಟ್ತೀರಾ ಅಂತ. ಆ್ಯಕ್ಚುಲಿ ಆ ಟೈಮಲ್ಲಿ ನಮಗೆ ಅಷ್ಟು ನಂಬಿಕೆ ಬರಲಿಲ್ಲ, ಹೌದಾ ನಿಜಾನಾ ಅಂತ. ಹಾಗಾಗಿ ಅವ್ರು ಹೇಳಿರೋ ರೀತಿಯಲ್ಲೇ ನಾವು ಮಾಡಿದ್ವಿ. ಪಾಸಿಟಿವ್ ರೇಡಿಯೇಷನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತೇನೋ. ಒಂದು ವರ್ಷದಲ್ಲಿ ನಮಗೆ ಕೆಲವೆಲ್ಲ ಸ್ಟಕ್ ಆಗಿದ್ದ ಅಮೌಂಟುಗಳು, ಬಂಗಾರದ ಪಂಜರದ ದುಡ್ಡು, ಕೆಲವೆಲ್ಲ ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಪ್ಲಸ್ ನಮ್ಮದು ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಯಿತು. ಹಾಗಾಗಿ ಒಂದಷ್ಟು ಲಕ್ಷಗಳು ದುಡ್ಡು ಬಂತು. ತಿರ್ಗಿ ಅಪ್ಪನವ್ರ ಹತ್ರ 2000ನೇ ಇಸ್ವಿಗೆ ಹೋದೆ. ಹೋಗಿ ಈ ಥರ, ಸರ್ ತಾವು ಹೇಳ್ದಂಗೆ ಭಾಳ ಅನುಕೂಲ ಆಯಿತು ನಮಗೆ, ಈಗ ನಮಗೊಂದು ವಾಸಕ್ಕೆ ಮನೆ ಕಟ್ಕೊಡಿ
ಅಂತ ಹೇಳಿದ್ವಿ. ಸರಿ ಬಂದರು ಅವರು, ನೋಡಿ ಆಯಿತು ಒಂದು ಗ್ರೌಂಡು ಫಸ್ಟು ಸೆಕೆಂಡ್ ಕಟ್ಟೋಣ ಅಂದರು. ಬೇಡ ಸರ್, ಬೇಸ್ಮೆಂಟು ಗ್ರೌಂಡು ಕಟ್ಟಿ ಸಾಕು, ನೋಡೋಣ ಆಮೇಲೆ ಅಂತ ಅಂದ್ವಿ. ಸರಿ ಆಯಿತು ಅಂತ ಹೇಳಿದ್ರು. ಸರಿ ಕಟ್ತಾ ಬೇಸ್ಮೆಂಟ್ ಆಯಿತು, ಗ್ರೌಂಡ್ ಆಯಿತು, ಫಸ್ಟ್ ಆಯಿತು, ಸೆಕೆಂಡ್ ಆಯಿತು, ಥರ್ಡ್ ಆಯಿತು, ಈಗ 4th ಕಟ್ಟಿದ್ದೀವಿ. ಟೋಟಲ್ 5 ಫ್ಲೋರ್ ಬಿಲ್ಡಿಂಗ್ ಆಯಿತು. 5 ಫ್ಲೋರ್. ಆಗ ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಫಿನಿಷ್ ಮಾಡಿದ್ವಿ, ಫಿನಿಷ್ ಮಾಡಿ ಕಂಪ್ಲೀಟ್ ಆಯಿತು. ಆಮೇಲೆ ಕೆಲವೊಂದು 3-4 ಫ್ಲೋರ್ ಬಾಡಿಗೆಗಳು ಕೊಟ್ವಿ ನಾವು, ಕಮರ್ಷಿಯಲ್ಸು. ಅದರಿಂದ ಸಾಕಷ್ಟು ಲಕ್ಷಗಳು ಬಾಡಿಗೆಗಳು ಬರ್ತಾಯಿದೆ. ಭಾಳ ಅನುಕೂಲವಾಗಿದೆ. ಬೇರೆ ಬೇರೆ ಪ್ರಾಪರ್ಟೀಸ್ ತೊಗೊಂಡೆ, ಬೇರೆ ಬೇರೆ ಬಿಸ್ನೆಸ್ಸುಗಳೆಲ್ಲ ಸ್ಟಾರ್ಟ್ ಮಾಡಿದೆ. ಎಲ್ಲ ರೀತಿ ಭಾಳ ಅನುಕೂಲವಾಗಿ ತುಂಬ ಸಂತೋಷವಾಗಿ ಇದ್ದೀನಿ. ನನಗೂ ಯಶಸ್ವಿ ಅಂತ ಹೆಂಡ್ತಿ ಇದ್ದಾಳೆ, 2 ಮಕ್ಕಳಿದ್ದಾರೆ, ಮೃಣಾಲಿನಿ ಅಂತ, ಇನ್ನೊಬ್ಬ ಮಗ ಯಶೋವರ್ಧನ್ ಅಂತ ಇದ್ದಾನೆ. ಇದು ನನ್ನ ಒಂದು ಕತೆ ಅನ್ಬೋದು. ನಾನು ಹೇಳೋದು, ಅಪ್ಪಣ್ಣವರು ಒಂಥರ ನನಗೆ ಆರಾಧ್ಯ ದೈವ ಇದ್ದಂಗೆ. ಈ ವಾಸ್ತು ವೈಜ್ಞಾನಿಕವಾಗಿ, ವಾಸ್ತು ಕೆಲವರು ನಂಬೋದಿಲ್ಲ, ವೈಜ್ಞಾನಿಕವಾಗಿ ಅದು ನಿಜ. ಏನಂದರೆ ದೇವಮೂಲೆಯಲ್ಲಿ ನೀರಿರಬೇಕು, ಧನಮೂಲೆಯಲ್ಲಿ ಕುಬೇರ ಮೂಲೆಯಲ್ಲಿ ಭಾರ ಇರಬೇಕು, ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು, ಸೌತ್ ರೇಡಿಯೇಷನ್ ಬ್ಲ್ಯಾಕ್ ಆಗಬೇಕು, ನಾರ್ತ್ ಈಸ್ಟ್ ರೇಡಿಯೇಷನ್ ಮನೆ ಒಳಗಡೆ ಬರಬೇಕು. ಇವೆಲ್ಲ ಇದ್ದರೆ 100ಕ್ಕೆ 100 ಭಾಗ ಮನೆ ಏಳಿಗೆ ಆಗುತ್ತೆ. ಮನೇಲಿ ಇರೋರು ಏಳಿಗೆ ಆಗ್ತಾರೆ. ಯಾವುದೇ ರೀತಿ ರೋಗ ರುಜಿನಗಳು ಇರೋದಿಲ್ಲ. ಸಂತೋಷವಾಗಿ ಆರಾಮಾಗಿರ್ಬೋದು ವಾಸ್ತು ನಂಬಿದ್ರೆ. ಈಗ ನಾನು ಆಗಲೇ ಹೇಳಿದಾಗೆ 99 ಮುಂಚೆ ಲೈಫು ಅಷ್ಟು ಒಂದು ಅಗೋಧ ಗತಿಯಾಗಿತ್ತು, ಅನ್ಸರ್ಟನಿಟಿ ಆಗಿತ್ತು. ಏನು ಮಾಡಿದ್ರು ಕೈ ಎತ್ತಾ ಇಲ್ವಲ್ಲ, ಏನು ಮಾಡೋದು ಏನು ಅಂತ ದಿಕ್ಕೇ ತೋಚ್ತಾ ಇರಲಿಲ್ಲ. ನಮಗೆ ದೇವ್ರ ರೀತಿ ಅವರು ಸಿಕ್ಕಿದ್ರು. ಅವರು ಸಿಕ್ಕಿ ನಮಗೆ ಕೆಲವೊಂದು ವಾಸ್ತು ಎಲ್ಲ ಚೇಂಜ್ ಮಾಡಿದ್ಮೇಲೆ ನಾನು ಆಗಲೇ ಹೇಳೋ ರೀತಿ ಎಲ್ಲ ಅನುಕೂಲ ಆಗ್ತಾ ಹೋಯ್ತು ನನಗೆ. ಈಗ ಏನಂದರೆ, ಮುಂದೆ ಸೌತ್ ರೇಡಿಯೇಷನ್ ಬ್ಲ್ಯಾಕ್ ಆಗಬೇಕು ಅಂಥೇಳಿ ಅಲ್ಲಿ ಸೌತ್ ರೇಡಿಯೇಷನ್ಗೆ ಗೋಡೆ ಕಟ್ಟಿ ಅಂತಂದರು. ಮನೆ ಮುಂದೆ ಗೋಡೆ ಕಟ್ಟಿದ್ರೆ ಏನಂತಾರೆ ಜನ ಅಂತೆಲ್ಲ ಅನಿಸ್ತು ನನಗೆ. ಇಲ್ಲಪ್ಪ ನೀನು ಕಟ್ಟು ನೀನು ಅಂತಂದರು. ನಾನು ಅದು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ತೊಂದರೆಗಳಾಗುತ್ತೆ ನಿನಗೆ ಅಂದರು. ತೊಂದರೆ ಆಯಿತು. ಆ ಮೇಸ್ತ್ರಿ ಕೈ ಕೊಟ್ಟ, ಕೆಲಸದವ್ರು ಬರಲಿಲ್ಲ, ದುಡ್ಡು ಇಸ್ಕೊಂಡ್ಬಿಟ್ಟಿದ್ದ ಅವನು, ಮೆಟೀರಿಯಲ್ ತಂದು ಹಾಕಿರಲಿಲ್ಲ, ನಾನಾ ರೀತಿ ಮಾನಸಿಕವಾಗಿ ತೊಂದರೆ ಆಯಿತು. ಆದರೂ ನಾನು ಛಲ ಬಿಡಲಿಲ್ಲ, ಗೋಡೆ ಕಟ್ಟಿದೆ. ಮನೆ ಮುಂದೆಗಡೆ ಸುಮಾರು 20 ಅಡಿ ಗೋಡೆ ಕಟ್ಟಿಸಿದ್ರು. ಫುಲ್ ಮನೆ ಕಾಣ್ತಲೇ ಇರಲಿಲ್ಲ. ದಾರಲ್ಲಿ ಹೋಗೋರೆಲ್ಲ ನೋಡಿ ಅಕ್ಕಪಕ್ಕ, ಏನಪ್ಪ ಇದು ನೀನು ಚೈನಾ ವಾಲ್ ಥರ ಕಟ್ಬಿಟ್ಟಿದ್ಯಾ, ನಿನಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳೋರು. ನಾನು ಕಟ್ಟಿದೆ. ನಾನು ಕಂಪ್ಲೀಟು ಸೌತ್ ರೇಡಿಯೇಷನ್ ಕ್ಲೋಸ್ ಮಾಡಿ ನಾರ್ತ್ ಈಸ್ಟ್ ಕಾರ್ನರು ಅಂದರೆ ದೇವಮೂಲೆ ರೇಡಿಯೇಷನ್ ಓಪನ್ ಮಾಡಿದ್ರು. ಈ 2 ರೇಡಿಯೇಷನ್ನು ಪಾಸಿಟಿವ್ ಎನರ್ಜಿ ಯಾವ ರೀತಿ ಇತ್ತು ಅಂದರೆ, ಡೇ 1ಇಂದನೇ ನನಗೆ ರಿಸಲ್ಟ್ ಸ್ಟಾರ್ಟ್ ಆಯಿತು. ಡೇ 1ಇಂದನೇ ಕ್ಲಿಕ್ ಸ್ಟಾರ್ಟ್ ಆಯಿತು. ಡೇ 1ಇಂದನೇ ನನಗೆ ಯಾವ ಬಿಸ್ನೆಸ್ ಮಾಡಿದ್ರು ಕೈ ಎತ್ತಕ್ಕೆ ಸ್ಟಾರ್ಟ್ ಆಯಿತು, ದುಡ್ಡುಗಳು ಬರೋ ಸ್ಟಾರ್ಟ್ ಆಯಿತು, ಏನಾದರೂ ಮಾಡೋಣ ಅಂತ ಹುಮ್ಮಸ್ಸು. ಹೆಲ್ತ್ ವೈಸು ಚೆನ್ನಾಗಾಯಿತು ನನಗೆ. ಹಾಗಾಗಿ ಅಪ್ಪಣ್ಣವ್ರಿಗೆ ನನಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಂದು ಕಮರ್ಷಿಯಲ್ ಜಾಗ ಏನಾಯಿತು ಅಂದರೆ, ನನಗೆ ಬಾಡಿಗೆ ಬರ್ತಾ ಇರಲಿಲ್ಲ. ಯಾಕೆ ಬರ್ತಾ ಇರಲಿಲ್ಲ? ಅಪ್ಪಣ್ಣವ್ರು ಕಟ್ಟಿರೋದು ವಾಸ್ತು ಪ್ರಕಾರ ಹಾಗೆ ಹೀಗೆ ಅಂದ್ಕೊಂಡು ನಾನು ತಿರುಗಿ ಅವ್ರ ಹತ್ರ ಹೋದೆ. ಸರ್ ಏನು ಬರ್ತಾ ಇಲ್ವಲ್ಲ ಬಾಡಿಗೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂದೆ. ಆಮೇಲೆ ಅವ್ರು ಬಂದರು. ಬಂದು ಎಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೆಯಾ ನೀನು ಅಂದರು. ನಾನೇನು ಮಾಡಿದೆ, ಅಗ್ನಿಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನಗೆ ಗೊತ್ತಾಗಿರಲಿಲ್ಲ. ಅವ್ರು ನೀನು ಅಗ್ನಿಮೂಲೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಯಾರು ಒಪ್ತಾರೆ, ಎಕ್ಸ್ಪ್ಲೇನ್ ಮಾಡಿದ್ರೆ ಅಂಥೇಳಿ, ನೀನು ದೇವಮೂಲೆಯಲ್ಲಿ ಕೂತ್ಕೋಬೇಕು, ನಾರ್ತ್ ಈಸ್ಟ್ ಕಾರ್ನರ್ ಕಡೆಗೆ ಮಖ ಮಾಡಿ ಕೂತ್ಕೋಬೇಕು, ನೀನು ಆ ಕಡೆ ಮಖ ಮಾಡಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡು ನೀನು, ಅವಾಗ ಆಟೋಮೆಟಿಕ್ಕಾಗಿ ಆಗುತ್ತೆ ಅಂತ ಹೇಳಿಬಿಟ್ಟು ಹೋದ್ರು. ನಾನು ಅದೇ ರೀತಿ ನಂದು ಚೇರೆಲ್ಲ ನಾರ್ತ್ ಈಸ್ಟ್ ಕಡೆಗೆ ಹಾಕ್ಕೊಂಡು ದೇವಮೂಲೆ ಕಡೆಗೆ ಮಖ ಮಾಡಿಕೊಂಡು ಅವ್ರನ್ನ ಆಪೋಸಿಟ್ ಕೂಡಿಸ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ವಿತಿನ್ ವೀಕಲ್ಲಿ ಎಲ್ಲ ಫಿಲ್ ಆಯಿತು ನನಗೆ. ಇದೊಂದು ನನಗೆ ಭಾಳ ಆಶ್ಚರ್ಯ. ನಾನು ಹೇಳೋದೇನೆಂದರೆ, ಈಗ ಎಷ್ಟೇ ವಿಜ್ಞಾನ ಮುಂದುವರೆದಿದ್ರು, ವಾಯು, ಜಲ, ಭೂಮಿ, ಪ್ರಕೃತಿ ಅದೆಲ್ಲ 100ಕ್ಕೆ 100 ನಿಜ. ಪ್ರಕೃತಿ ಮುಂದೆ ನಾವು ಶ್ವಾಸವಷ್ಟು ಇಲ್ಲ ನಾವು. ಹಾಗಾಗಿ ಏನು ಅಪ್ಪಣ್ಣವರು ಒಂದು ವಾಸ್ತು ಪ್ರಕಾರ ಒಂದು ವೈಜ್ಞಾನಿಕವಾಗಿ ಅವರು ನಮಗೆ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಅಂದರೆ, ಅದ್ರ ಪ್ರಕಾರ ನಾವು ಹೋದರೆ ನಾವು ಖಂಡಿತ ನಮಗೆ ಒಳ್ಳೆಯದಾಗುತ್ತೆ. ಅಗ್ನಿಮೂಲೆ ಇರ್ಬೋದು, ವಾಯುಮೂಲೆ ಇರ್ಬೋದು, ಧನಮೂಲೆ ಅನ್ಬೋದು. ಧನಮೂಲೆ ಅಂದರೆ ಕುಬೇರ ಮೂಲೆ, ದೇವಮೂಲೆ,
ಈ ಮೂಲಿಗಳು ಎಲ್ಲ 100% ನಿಜ. ಆ ಮೂಲಿಗಳಿಂದ ನಮಗೆ ಸೌತ್ ರೇಡಿಯೇಷನ್ ಬ್ಲಾಕ್ ಆಗಬೇಕು, ನಾರ್ತ್ ಈಸ್ಟಿಂದ ಬೆಳಕು ಬರಬೇಕು, ನಮಗೆ ನಾರ್ತ್ ಈಸ್ಟಲ್ಲಿ ನೀರಿರಬೇಕು, ಸಂಪ್ ಟ್ಯಾಂಕ್ ಇರಬೇಕು, ಆಮೇಲೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು. ಇದೆಲ್ಲ ಮಾಡಿಕೊಂಡ್ರೆ 100% ನಮಗೆ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಹೀಗಾಗಿ ನಾನು ಅಪ್ಪಣ್ಣವ್ರದ್ದು ವಾಸ್ತು ಅಡಾಪ್ಟ್ ಮಾಡಿಕೊಂಡು ನಾನಂತೂ ಭಾಳ ಚೆನ್ನಾಗಿದ್ದೀನಿ. ಇದೇ ರೀತಿ ಸಾವಿರಾರು ಕ್ಲೈಂಟ್ಸು ಸುಖವಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಛಾಯಾ ರಾಜಶೇಖರ್ ಅಂತ. ನಾನು ರಾಜಶೇಖರ್ ಅವ್ರ ಮಗಳು, ಕನ್ನಡ ಚಲನಚಿತ್ರ ನಟ ಮತ್ತು ನಿರ್ಮಾಪಕ ರಾಜಶೇಖರ್ ಅವ್ರ ಮಗಳು. ನಾನು 3ನೇ ಮಗಳು. ಅಪ್ಪಣ್ಣ ಅವರು ಮೊದಲು ನಮ್ಮ 2ನೇ ಭಾವವರು ACP ಶ್ರೀನಿವಾಸಮೂರ್ತಿ ಅವರು ಅಂತ, ಅವ್ರ ಮನೆ, ಆಮೇಲೆ ನಮ್ಮ ಬ್ರದರ್ ಅವ್ರ ಮನೆ, ಆಮೇಲೆ ನಮ್ಮ ಸ್ನೇಹಿತರ ಮನೆಗಳೆಲ್ಲ ಕಟ್ಟಿದ್ರು. ನಮ್ಮ ಭಾವನೆ ಆ್ಯಕ್ಚುಲಿ ಫಸ್ಟು ನಮ್ಮ ಫ್ಯಾಮ್ಲಿಗೆಲ್ಲ ಇಂಟ್ರಡ್ಯೂಸ್ ಮಾಡಿಸಿದ್ದು ಅವ್ರನ್ನ. ಸುಮಾರು ಮನೆಗಳನ್ನ ಅವರು ಕಟ್ಸಿದ್ರು. ಹಂಗೆ ನಮಗೆ ಪರಿಚಯ ಆಯಿತು. ಆವಾಗ ನನಗೆ ಅವ್ರ ಮನೆಗಳೆಲ್ಲ ನೋಡಿ ತುಂಬ ಇಷ್ಟ ಆಯಿತು. ವಾಸ್ತು ಬಗ್ಗೆ ನಮಗೆ ಮೊದಲಿಂದ ತುಂಬ ನಂಬಿಕೆ ಇರೋದ್ರಿಂದ ಅಪ್ಪಣ್ಣ ಅವ್ರದ್ದು ಇವ್ರದ್ದೆಲ್ಲ ಕಟ್ಟಿದ್ರಲ್ವ ಮನೆ ಕಟ್ಟಿದಾಗ ನಮಗೆ ಅದು ತುಂಬ ಇಷ್ಟ ಆಯಿತು. ಅವ್ರದ್ದೆಲ್ಲ ಮನೆ ಕಟ್ಟಿರೋದು ರೀತಿ ಆಗಲಿ, ವಾಸ್ತು ಬಗ್ಗೆ ಎಲ್ಲ ಆಗಿ, ಅವ್ರ ಮನೆಯಲ್ಲೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು, ಇಂಪ್ರೂವ್ಮೆಂಟ್ ಆಯಿತು ಲೈಫಲ್ಲಿ ಅವ್ರದ್ದೆಲ್ಲ. ಅದೆಲ್ಲ ನೋಡಿ ನಮಗೆ ತುಂಬ ಚೆನ್ನಾಗಿದೆ ಅವ್ರದ್ದು. ಆಮೇಲೆ ನೆಮ್ಮದಿ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ HBR ಅಲ್ಲಿ ಒಂದು ಆ್ಯಕ್ಷನ್ ಸೈಟ್ ತೊಗೊಂಡ್ವಿ ನಾವು, ಕಾರ್ನರ್ ಸೈಟ್. ಅದನ್ನು ಅಪ್ಪಣ್ಣ ಅವ್ರ ಹತ್ರನೇ ನಾವು ಕಟ್ಸಿದ್ವಿ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಮಗೆ ತುಂಬ ಒಳ್ಳೆಯದಾಯಿತು. ನಾವೇನು ಅಂದ್ಕೊಂಡೇ ಇರಲಿಲ್ಲ, ಅದನ್ನೆಲ್ಲ ಆಯಿತು. ಅಂದರೆ ಅಷ್ಟು ದೊಡ್ಡ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಯಿತು ನಮಗೆ. ನಾವು ಅದನ್ನು ಕಟ್ಟಿದಾಗ ನಾವು ಮಸ್ಕಟ್ಟಲ್ಲಿದ್ವಿ. ನನ್ನ ಮಗಳು 12th ಆದಾಗ ಅದನ್ನು ಕಟ್ಟಕ್ಕೆ ಶುರು ಮಾಡಿದ್ದು ನಾವು. 12th ಆದಮೇಲೆ ಕಟ್ಟಕ್ಕೆ ಶುರು ಮಾಡಿದ್ವಿ. 12th ಓದ್ತಾ ಇರೋ ಕಟ್ಟಿದ್ವಿ. ಆ್ಯಕ್ಚುಲಿ ನಾನು ದೊಡ್ಡ ತಮ್ಮ ಅವ್ರ ಮುಂದೆ ನಿಂತ್ಕೊಂಡೆಲ್ಲ ಕಟ್ಸ್ಕೊಟ್ಟಿದ್ದು. ಅದು ಮುಗಿದ್ಮೇಲೆ ಇಲ್ಲಿ ನನ್ನ ಯಜಮಾನ್ರು ಅಲ್ಲಿ ವರ್ಕ್ ಮಾಡ್ತಾಯಿದ್ರು ಮಸ್ಕಟ್ಟಲ್ಲಿ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ರಿಟೈರ್ಮೆಂಟ್ ಥರ ಇರೋಣ ಅಂದರೆ ಅವ್ರಿಗೆ ಏನಾಯಿತು ಅಂದರೆ ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಜಾಬ್ ಆಯಿತು. ಅದೊಂದು ದೊಡ್ಡ ಇದು ಟರ್ನಿಂಗ್ ಪಾಯಿಂಟ್. ಹೆಂಗೆ ಅಂತ ಅಂದರೆ ಅವ್ರು ಇಲ್ಲೇ ಬಂದು ಬೆಂಗಳೂರಲ್ಲಿ ಬಂದು ಏನಾರ ಜಾಬ್ ಮಾಡೋಣ ಅಂತಿದ್ವಿ. ಮಸ್ಕಟ್ಟಲ್ಲಿ ಅಲ್ಲೂ ಮಿನಿಸ್ಟ್ರಿನಲ್ಲಿ ವರ್ಕ್ ಮಾಡ್ತಾಯಿದ್ರು. ಬಟ್ ಇಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. UPSC ಸೆಲೆಕ್ಷನ್ ಆಗಿ ಅವ್ರಿಗೆ ಅಲ್ಲಿ ಡೆಲ್ಲಿನಲ್ಲಿ ಮಿನಿಸ್ಟ್ರ್ ಆಫ್ ಹೋಮ್ ಅಫೇರ್ಸಲ್ಲಿ ಅವರು ಕೆಲಸ ಮಾಡಿದ್ರು. ಅದು ಒಂದು ಅದು. ಸೊ ನನ್ನ ಹಸ್ಬೆಂಡ್ ಇನ್ವಾಲ್ವ್ ಆಗಿಲ್ಲ, ನಾನು ನನ್ನ ಬ್ರದರು ಫುಲ್ ಕಂಪ್ಲೀಟ್. ನನ್ನ 2 ಬ್ರದರ್ಸು ಅದಕ್ಕೆ ಎಲ್ಲ ಫುಲ್ ಸಪೋರ್ಟ್ ಮಾಡಿ ಇದು ಮಾಡಿದ್ರು. ಯಾಕಂದ್ರೆ ನಾವು ಇಲ್ಲಿರಲಿಲ್ಲ, ಇಂಡಿಯಾನಲ್ಲಿ ಇರಲಿಲ್ಲ ಅದು ಮನೆ ಕಟ್ಟೋವಾಗ. ತುಂಬ ಚೆನ್ನಾಗಿ ಅದು ಕಲ್ಲಿನಲ್ಲಿ ಕಟ್ಟಿದ್ದಾರೆ. ಅಪ್ಪಣ್ಣ ಅವ್ರ ಸ್ಪೆಷಲ್ ಏನು ಅಂದರೆ ಕಲ್ಲಲ್ಲಿ ತುಂಬ ಚೆನ್ನಾಗಿ ಎಲಿವೇಶನ್ ಎಲ್ಲ ಕೊಡ್ತಾರೆ. ನಾನು ಫಸ್ಟು ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದಾಗ ಅವ್ರು ಹೇಳಿದ್ರಿಲ್ಲ, ನೀನು ಹಾಕಮ್ಮ ಚೆನ್ನಾಗಿರುತ್ತೆ ಅಂದರು. ಸೊ ತುಂಬ ಚೆನ್ನಾಗಿದೆ. ಒಂಥರ ನಮ್ಮ ಮನೆ ಲೈನಲ್ಲಿ ಎಲ್ಲ ಮನೆಗಳಲ್ಲಿ ಹೈಲೈಟ್ ಅದು. ಮನೆ ಬಿಲ್ಡಿಂಗೇ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಅದು. ಆಮೇಲೆ ಅಪ್ಪಣ್ಣ ಅವ್ರದ್ದೇನು ಪಾಸಿಟಿವ್ ಅಂದರೆ, ಏನಿದಾಗುತ್ತಾ ಅಂದರೆ ಯಾಕಾಗಲ್ಲ, ಮಾಡ್ತೀನಿ ನಾನು, ಆಗುತ್ತೆ ಅಂತ ತುಂಬ ಪಾಸಿಟಿವಾಗಿ ಮಾತಾಡ್ತಾರೆ. ಆಮೇಲೆ ಎಲ್ಲ ಆಗುತ್ತೆ, ಮಾಡ್ತೀವಿ ಅಂತ ಎಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಏನು ಹೇಳಿದ್ರು ಯಾಕಾಗಲ್ಲ, ಮಾಡಿಕೊಡ್ತೀನಿ ಅಂತಾರೆ. ಅಪ್ಪಣ್ಣ ಸರ್ ವಾಸ್ತು ಪ್ರಕಾರ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ನಂಬ್ತೀವಿ. ನಮ್ಮ ಅಮ್ಮಗೆ ಅಪ್ಪಣ್ಣವ್ರು ಅಂದರೆ ತುಂಬ ಇಷ್ಟ. ಅವ್ರು ಬಂದ ತಕ್ಷಣ ಹಂಗೆ ನಮಸ್ಕಾರ ಮಾಡಿಬಿಡೋರು. ನಮ್ಮ ಮನೆ ದೇವರು ಅನ್ನೋರು. ಯಾಕಂದ್ರೆ ನಮ್ಮ ತಾಯಿ ಮನೆಯೆಲ್ಲ ಅವರೇ ಕಟ್ಕೊಟ್ರು, ನಮ್ಮ ಭಾವವ್ರ ಮನೆ ಮೊದಲೇ ಹೇಳ್ದಂಗೆ ಅವ್ರು ಕಟ್ಕೊಟ್ರು. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ ಲೈಫಲ್ಲಿ. ನೀವು ಖಂಡಿತ ಅಪ್ಪಣ್ಣ ಅವ್ರ ಹತ್ರ ಕಟ್ಸ್ಬೋದು. ಅವರು ತುಂಬ ಹಿರಿಯರು ವಯಸ್ಸಿನಲ್ಲಿ ಕೂಡ. ಇವಾಗ ಆಲ್ಮೋಸ್ಟ್ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ಏಜ್ ಎಷ್ಟು ಅಂತ. ತುಂಬ ಅನುಭವ ಪ್ಲಸ್ ಏಜ್ ಆಗಿದೆ. ಎಲ್ಡರ್ಲಿ ಪರ್ಸನ್ ಅವರು. ತುಂಬ ಅನುಭವ ಇದೆ. ಆರಾಮಾಗಿ ಕಟ್ಸ್ಬೋದು ನೀವು. ಅಪ್ಪಣ್ಣ ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಸಲಹೆ ಕೊಡ್ತಾರೆ. ತುಂಬ ಚೆನ್ನಾಗಿ ಐಡಿಯಾಸ್ ಇದೆ ಅವ್ರಿಗೆ. ಅವರು ತುಂಬ ಹೈಲಿ ಎಜುಕೇಟೆಡ್. ಅವರು ಒಂದು ಐ ಥಿಂಕ್ NITನಲ್ಲೋ IITನಲ್ಲೋ, ನಂಗೆ ಅದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಓದಿದ್ದಾರೆ ಅವರು, ಇದರಲ್ಲಿ ಆರ್ಕಿಟೆಕ್ಟ್ ಓದಿದ್ದಾರೆ ತುಂಬ ಚೆನ್ನಾಗಿ. ಸೊ ಕಟ್ಸ್ಬೋದು ನೀವು ಅಪ್ಪಣ್ಣ ಅವ್ರ ಹತ್ರ. ಅವರು ಆ್ಯಕ್ಚುಲಿ ಅವ್ರು ಸಿಗೋದೇ ಕಷ್ಟ. ನಾನೇ ತುಂಬ ದಿನ ವೆಯ್ಟ್ ಮಾಡಿದೆ. ಅವರು ನಮ್ಮನೆ ಕಟ್ಕೊಡೋದಕ್ಕೆ. ನಮ್ಮನೆ ಕಟ್ಟೋಕೆ ತುಂಬ ಜನದ ಮನೆ ಕಟ್ತಾಯಿದ್ರು ಅವರು. ಸೊ ನಾವೇ ತುಂಬ ವೆಯ್ಟ್ ಮಾಡಿ ಕಟ್ಸ್ಕೊಂಡಿದ್ದು. ಸೊ ಸಖತ್ ಬ್ಯುಸಿ ಪರ್ಸನ್ ಅವರು. ನಿಮಗೆ ಕಟ್ಕೊಟ್ರೆ ಅದು ನಿಮ್ಮ ಅದೃಷ್ಟ ಅನ್ಕೋಬೇಕು.
ಸೊ ನಾನು ನನ್ನ ಅದೃಷ್ಟ ಅಂದ್ಕೊಂಡಿದ್ದೀನಿ ಸರ್ ಹತ್ರ ಕಟ್ಸ್ಕೊಂಡಿದ್ದು ಅಪ್ಪಣ್ಣ ಸರ್ ಹತ್ರ. ಅಪ್ಪಣ್ಣ ಸರ್ದು ಮನೆಗಳು ನಾನು ಕಟ್ಟಿರೋದು ನಾನು ನೋಡಿದ್ದೀನಲ್ಲ, ನಮ್ಮ ಭಾವ ಅವ್ರ ಮನೆ ಮತ್ತು ನಮ್ಮ ಸ್ನೇಹಿತರ ಮನೆ, ನನ್ನ ಬ್ರದರ್ ಮನೆ ಎಲ್ಲ, ಅದು ಅದೇ ಒಂಥರ ಡಿಫ್ರೆಂಟಾಗಿದೆ, ಒಂಥರ ಸ್ಪೆಷಲ್ ಅನಿಸುತ್ತೆ. ಒಂದು ಆ ಲೈನಲ್ಲಿ ಎಲ್ಲ ಮನೆಗಳಿಗಿಂತ ಆ ಮನೆ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಒಂಥರ ಅಲ್ಲಿಗೆ ಎಂಟ್ರಿ ಆದರೆ ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ, ಒಂಥರ ನೆಮ್ಮದಿಯಾಗಿರುತ್ತೆ, ಒಂಥರ ಶಾಂತವಾಗಿರುತ್ತೆ, ಒಂಥರ ಪ್ರಶಾಂತ ಅಂತಾರೆ ನೋಡಿ. ಒಂಥರ ಒಂದು ನೀರು ಗೀರು ಒಂಥರ ಇದು ಕೊಳ ಹತ್ರ ಎಲ್ಲ ಹೋದಾಗ ಒಂಥರ ತಂಪಾಗಿರುತ್ತಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕ ಅವ್ರದ್ದು ಫುಲ್ ಗಿಡ ಎಲ್ಲ ಬೆಳೆಸಿಬಿಟ್ಟಿದ್ದಾರೆ, ಅದರ ಎಫೆಕ್ಟಾ ಅಥವಾ ಏನೋ ಒಟ್ಟಿನಲ್ಲಿ ಪ್ರಶಾಂತವಾಗಿರುತ್ತೆ. ಒಂಥರ ಅವರು ಕಟ್ಟಿರೋ ಮನೆ ಹತ್ರ ಆ ಥರ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ನನಗೆ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಲುಕ್ ಇರುತ್ತೆ ಅವ್ರದ್ದು ಮನೆಯದು. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.